ಜೈ ಶ್ರೀ ದುರ್ಗಾಂಬ ಹರ ಹರ ಮಹಾದೇವ್. ನಮಸ್ತೆ ವೀಕ್ಷಕರೇ. ಇವಾಗಿನ ವಿಷಯ ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಏನು ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾನೆ. ಹೌದು, ಗ್ಯಾಸ್ಟ್ರಿಕ್ ಆದರೆ ಊಟನೂ ಸೇರಲ್ಲ, ಕೆಲಸ ಮಾಡಲಿಕ್ಕೂ ಆಗಲ್ಲ, ಏನು ಮಾಡಲಿಕ್ಕೂ ಆಗಲ್ಲ, ಹೊಟ್ಟೆ ಎಲ್ಲ ಹಿಡ್ದಂಗೆ ಆಗುತ್ತೆ. ಹಾಗೆ ಅದರಂಥ ಸಮಸ್ಯೆ ಯಾರಿಗೂ ಬೇಡ. ತುಂಬ ಜನ ಕಮೆಂಟ್ ಕೂಡ ಮಾಡಿದ್ರಿ ವಿಡಿಯೋದಲ್ಲಿ. ಗ್ಯಾಸ್ಟ್ರಿಕ್ ಸಮಸ್ಯೆ ಗುರುಗಳೇ, ನೀವು ಹಣ್ಣು ನೀರು ಕುಡೀರಿ, ಹಣ್ಣು ನೀರಲ್ಲೇ ಇದ್ದು ಜಪ ಮಾಡಿ, ದೇವರ ಆರಾಧನೆ ಮಾಡಿ ಅಂತೆಲ್ಲ ಹೇಳಿದ್ರಿ. ನಮಗೆ ಗ್ಯಾಸ್ಟ್ರಿಕ್ ಬರ್ತದೆ, ಗ್ಯಾಸ್ಟ್ರಿಕ್ ಸಮಸ್ಯೆ ಆಗ್ತಾಯಿದೆ ಅಂತ ಹೇಳಿದ್ರಿ. ಹೌದು, ಗ್ಯಾಸ್ಟ್ರಿಕ್ ಆದರೆ ಎಳೆನೀರು ಕುಡಿಬೇಕು. ಎಳೆನೀರು ಅಂದರೆ ತೆಂಗಿನಕಾಯಿಯ ಎಳೆನೀರು. ನಮ್ಮ ಕಡೆ ಎಲ್ಲ 50-60 ರೂಪಾಯಿ ಸಿಗುತ್ತೆ. ನಮ್ಮ ಕಡೆ ಎಲ್ಲ 60 ರೂಪಾಯಿ ದೊಡ್ಡದಕ್ಕೆ, ಚಿಕ್ಕದಾದರೆ 50 ರೂಪಾಯಿ. ಈಗ ಆ ಕಡೆ ಆಂಧ್ರ ಪ್ರದೇಶ, ತಮಿಳ್ನಾಡು ಆ ಕಡೆ ಎಲ್ಲ 40 ರೂಪಾಯಿ ಕೊಟ್ಟರೆ ಎಳ್ನೀರು ಸಿಗುತ್ತೆ. ತುಂಬ ಚೆನ್ನಾಗಿರುತ್ತೆ, ದೊಡ್ಡದು ಕೂಡ. ಮತ್ತು 30 ರೂಪಾಯಿ, 40-30 ರೂಪಾಯಿ ಅಷ್ಟೇ. ನಾನು ಆ ಕಡೆಯಲ್ಲಿ ದೇವದರ್ಶನಕ್ಕೆ ಹೋದಾಗ 2-3 ಎಳ್ನೀರನ್ನ ಕುಡಿತಾಯಿದ್ದೆ. ಸ್ವಲ್ಪ ಕಡಿಮೆ ರೇಟ್ ಅಲ್ವಾ. ಇಲ್ಲಾದರೆ 100-120 ರೂಪಾಯಿಗೆ 2 ಎಳ್ನೀರು ಬರುತ್ತೆ. ಅಲ್ಲಾದರೆ 90 ರೂಪಾಯಿಗೆ 3 ಎಳ್ನೀರು ಕುಡಿಬೋದು. ಸ್ವಲ್ಪ ನೀರು ಕಡಿಮೆ ಇರೋದು ಚಿಕ್ಕದ್ರಲ್ಲಿ ಅಷ್ಟೇ. ಒಂದು 3-4 ದಿನ ಎಳನೀರನ್ನ ಕುಡಿದ್ರೆ, ಬೆಳಗ್ಗೆ ಒಂದು, ಮಧ್ಯಾಹ್ನ ಒಂದು, ಸಾಯಂಕಾಲ ಒಂದು, ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಹೊರಗಡೆ ಬರ್ತೀರ. 4-5 ದಿನದವರೆಗೆ ಮಾಡಬೇಕು ಇದು, ಈ ನಿಯಮವನ್ನು. ಸರಿನಾ? ಮತ್ತು ನಿಜ, ಉಪ್ಪು ಖಾರ ಹುಳಿ ಅನ್ನ ಚಪಾತಿ ಮತ್ತು ಯಾವ್ಯಾವುದೇ ರೀತಿ ಆಹಾರವನ್ನು ತಿಂದ್ಕೊಂಡು ನಾವು ಹೊಟ್ಟೆ ಒಳಗೆ ಅದು ಜೀರ್ಣ ಆಗದೆ ಏನೇನೋ ಸಮಸ್ಯೆಲಿದ್ದವರು ಒಂದೇ ಸಾರಿ ಹಣ್ಣು ನೀರನ್ನು ದೇಹಕ್ಕೆ ಅಳವಡಿಸ್ಕೊಳ್ಬೇಕು ಅಂದರೆ ಕಷ್ಟ ಆಗ್ತದೆ. ನಿಮಗೊಂದೇ ಅಲ್ಲ, ನನಗೂ ಹೌದು. ನಾನೇನಾದರೂ ನಿಮ್ಮ ಥರನೇ, ಎಲ್ಲರ ಥರನೇ ಅನ್ನ ಚಪಾತಿ ಉಪ್ಪು ಖಾರ ಹುಳಿ ಇದನ್ನೆಲ್ಲ ನನ್ನ ದೇಹಕ್ಕೆ ಹಿಡಿಸಿದೆ ಅಂದರೆ ನನಗೆ ಅದರಿಂದ ಹೊರಗೆ ಬರೋಕ್ಕೆ ಒಂದು ವಾರ ಬೇಕಾಗ್ತದೆ. ಅರ್ಥ ಆಯ್ತಾ? ಯಾಕಂದರೆ ಅದು ಹಾಗೇ, ಆ ಆಹಾರ ಜೀರ್ಣ ಆಗೋದಿಲ್ಲ, ಅದು ಹೊಟ್ಟೆ ಒಳಗೆ ಇದ್ದುಬಿಡ್ತದೆ. ಉಪ್ಪು ಖಾರ ಹುಳಿ ಅಂಶ ಹೊಟ್ಟೆ ಒಳಗೆ ಇರ್ತದೆ. ನಿಮಗೆ ಗ್ಯಾಸ್ಟ್ರಿಕ್ ಆಗಲಿಕ್ಕೆ ಕಾರಣ ಏನಂದರೆ, ನೀವು ಈ ಎಳನೀರು ಕುಡಿದ ತಕ್ಷಣ ಏನಾಗ್ತದೆ ಅಂದರೆ, ಉಪ್ಪು ಖಾರ ಹುಳಿ ಅಂಶ ಎಲ್ಲ ಆ ಎಳನೀರಲ್ಲಿ ಬೆರೆತು ಅದು ಇನ್ನಷ್ಟು ನಮಗೆ ಹೊಟ್ಟೆಲಿ ಉರಿಲಿಕ್ಕೆ ಶುರುವಾಗ್ತದೆ. ನಾನೇನಾದರೂ ತಿಂದುಬಿಡಬೇಕು ಅಂತ ಅನ್ನಿಸ್ತದೆ. ಅರ್ಥ ಆಯ್ತಾ? ಕಾರಣ ಅದೇ, ನಿಮ್ಮ ಹೊಟ್ಟೆ ಒಳಗೆ ಉಪ್ಪು ಖಾರ ಹುಳಿ ಅಂಶ ಇರೋದ್ರಿಂದ ಆ ಥರ ನಿಮಗೆ ಅನ್ನಿಸ್ತದೆ. ಇದಕ್ಕೆ ದೇವರ ದರ್ಶನವೂ ಬೇಕು, ಹಾಗೆ ದೇವರ ನಾಮ ಜಪನೂ ಬೇಕು. ಹಣ್ಣು ನೀರು ಕುಡ್ಕೊಳ್ತಾ ದೇವರ ನಾಮ ಜಪದಲ್ಲಿದ್ದರೆ, ಹಾಗೆ ಎಳ್ನೀರು ಕುಡ್ಕೊಂಡು ದೇವರ ನಾಮ ಜಪ ಮಾಡಿದ್ರೆ ಈ ಉಪ್ಪು ಖಾರ ಹುಳಿ ಅಂಶ ಎಲ್ಲ ಬೇಗ ಜೀರ್ಣ ಆಗಿ ಹೋಗ್ತದೆ. ಎಳನೀರಲ್ಲಿ ತುಂಬ ಶಕ್ತಿ ಇದೆ. ನಿಜ ಹೇಳಬೇಕಂದ್ರೆ 3 ಎಳ್ನೀರು ಕುಡಿದ್ರೆ, ಬೆಳಗ್ಗೆ ಒಂದು, ಮಧ್ಯಾಹ್ನ ಒಂದು, ಸಾಯಂಕಾಲ ಒಂದು ದಿನನ ಕಳಿಬೋದು. ಬರೀ ಎಳ್ನೀರಲ್ಲೇ ಅಲ್ಲ, ಅದರೊಳಗೆ ಇರುವಂತಹ ಕಾಯಿ ಎಲ್ಲ ತಿಂದ್ಕೊಂಡು ಒಂದು ದಿನನ ಕಳಿಬೋದು. ಮತ್ತು ದೇವರಿಗೆ ಎಳ್ನೀರಂದರೆ ತುಂಬ ಇಷ್ಟ, ತುಂಬ ಪವರ್ ಬರುತ್ತೆ. ಅಂದರೆ ಈಗ ದೇವರ ಮೂರ್ತಿಗೆ ಹೇಗೆ ಎಳ್ನೀರು ಅಭಿಷೇಕ ಮಾಡ್ತೀವಿ, ಹಾಗೆ ನಾವು ಎಳ್ನೀರು ಕುಡಿದ್ರೆ ನಾವು ಜಪ ಮಾಡುವಂತಹ ದೇವರಿಗೆ ನಾವು ಅಭಿಷೇಕ ಮಾಡಿದಾಗ ನಾವು ಕುಡಿದ್ರೆ, ಗೊತ್ತಾ ನಿಮಗೆ? ಸಿದ್ಧಿಗಳೆಲ್ಲ ಹಾಗೆ, ಅವರು ಒಂದು ಆಹಾರ ತಿನ್ನಬೇಕಂದ್ರೂ ನಾನು ದೇವರಿಗೆ ತಿನ್ನಿಸ್ತಾ ಇದ್ದೀನಿ, ನಾನು ತಿಂದ್ರೂ ದೇವ್ರು ತಿನ್ನಂಗೆ ಅಂದ್ಕೊಂಡು ಅವರು ಆಹಾರನ ಸೇವನೆ ಮಾಡ್ತಾರೆ. ಅವರು ಅಂತಲ್ಲ, ನಾವು ಕೂಡ ಹಾಗೆ ಒಂದು ಆಹಾರ ಸೇವನೆ ಮಾಡುವಾಗ ಅಷ್ಟು ದೇವರ ಮಂತ್ರ ಹೇಳ್ಕೊಳ್ತಾ, ಹೌದು ನಾವು ತಿನ್ನೋ ದೇವರಿಗೆ ಅಂತ ಯಾವುದೇ ಒಂದು ಗಲೀಜು ಆಹಾರ ತಿಂದೆ ಒಂದು ದೇವರಿಗೆ ಇಷ್ಟ ಆಗುವಂಥ ಆಹಾರ ಎಳ್ನೀರು ಬಾಳೆಹಣ್ಣು ಈ ಥರ ಸೇವನೆ ಜಾಸ್ತಿ ಮಾಡ್ತೇವೆ. ಎಲ್ಲಾದರೂ ಹಬ್ಬ, ಗಣೇಶ ಚತುರ್ಥಿ, ದೀಪಾವಳಿ ಈ ಥರ ಎಲ್ಲ ಬಂದಾಗ ಅನ್ನ ಮತ್ತು ಈ ಥರ ಏನಾದರೂ ಸ್ಪೆಷಲ್ ಏನಾದರೂ ಒಂದು ವೇಳೆ ಬೇಕು ಅನಿಸಿದ್ರೆ ಮಾತ್ರ, ಅರ್ಥ ಆಯ್ತಾ, ಅದನ್ನು ತಿಂದರೆ ನಮ್ಮ ಜೊತೆ ಅನ್ನ ಉಪ್ಪು ಖಾರ ಹುಳಿ ಈ ಥರ ಬೇಯಿಸಿರೋ ಆಹಾರ ತಿಂದರೆ ದೇವರು ನಮ್ಮ ಜೊತೆ ಇರೋಕ್ಕೆ ಇಷ್ಟಪಡಲ್ಲ. ಅಂದರೆ ಆಹಾರ ಜೀರ್ಣ ಬೇಗ ಆಗಲ್ಲ. ದೇವರಿಗೆ ಏನಿದ್ರೂ ಹೊಟ್ಟೆ ಖಾಲಿ ಬೇಕಾಗುತ್ತದೆ. ನೀವು ಇದನ್ನು ಅರ್ಥ ಮಾಡ್ಕೋಬೇಕು. ನಮ್ಮ ಹೊಟ್ಟೆ ಖಾಲಿ ಇದ್ದರೆ ದೇವರು ಬೇಗ ಕನೆಕ್ಟ್ ಆಗ್ತಾರೆ. ದೇವರಿಗೆ ಏನಿದ್ರೂ ನಮ್ಮ ಹೊಟ್ಟೆ ಒಳಗೆ ನೀರಿನ ಅಂಶ ಇದ್ದರೆ ದೇವರು ಕನೆಕ್ಟ್ ಆಗ್ತಾರೆ. ಈ ಅನ್ನ ಮುಸ್ರೆ ಉಪ್ಪು ಖಾರ ಹುಳಿ ಇದನ್ನು ತಿಂದರೆ ಅದು
ಮೂರು ದಿನದ ಕಡಿಮೆ ಅದು 3 ದಿನದ ಕಡಿಮೆ ಅದು ಜೀರ್ಣ ಆಗಿ ಹೋಗೋದಿಲ್ಲ. ಅರ್ಥ ಆಯ್ತಾ? ಗ್ಯಾಸ್ಟ್ರಿಕ್ಕು ಸಮಸ್ಯೆ ಆದರೆ ನೀವು ಹೆದರಕ್ಕೆ ಹೋಗೋದು ಬೇಡ, ಸ್ವಲ್ಪ ಕಷ್ಟ ಆಗುತ್ತೆ. ಎಳ್ನೀರನ್ನ ಅಳವಡಿಸ್ಕೊಂಡ್ರೆ ಆಯಿತು. ಹಾಗೆ ಜಾಸ್ತಿ ನೀರು ಕುಡಿಬೇಕು. ಯಾರೋ ಹೇಳಿದ್ರು ಹಣ್ಣು ನೀರು ಎಳ್ನೀರಿದ್ದರೆ ಲೂಸ್ ಮೋಷನ್ನು ಗ್ಯಾಸ್ಟ್ರಿಕ್ ಇದೆಲ್ಲ ಹೌದು. ಒಂದು 2-3 ದಿನ ಅದೇ ಥರ ಆಗ್ತದೆ. ಅದು ಅಳವಡಿಕೆ ಆಗಬೇಕಲ್ಲ ನಿಮ್ಮ ದೇಹಕ್ಕೆ, ನಿಮ್ಮ ಹೊಟ್ಟೆ ಒಳಗೆ ಎಲ್ಲ. ಆ ಹೊಟ್ಟೆ ಒಳಗೋರೋ ಗಲೀಜು ಹೋಗೋವರೆಗೆ ಅದೇ ಥರ ಆಗ್ತದೆ. ಅದಕ್ಕೆ ನೀವು ಜಾಸ್ತಿ ನೀರು ಕುಡಿಬೇಕು. 5 ಲೀಟ್ರು 6 ಲೀಟ್ರು 7 ಲೀಟ್ರು ಎಲ್ಲ ಒಂದೇ ಸಲ ಹೊಟ್ಟೆ ಖಾಲಿಯಾಗಿ ಪೂರ್ತಿ ನಿಮಗೆ ಚೆನ್ನಾಗಾಗಬೇಕಲ್ಲ. ಹಾಗೆ ಎಳ್ನೀರು ಹಣ್ಣಲ್ಲಿ ನೀವು ಒಂದು 5-6 ದಿನ ಕಳೆದುಬಿಟ್ರೆ ನಿಮ್ಮ ಮನಸ್ಸಿಗೆ ಎಷ್ಟು ಆನಂದ ಆಗ್ತದೆ. ನಿಮ್ಮ ದೃಷ್ಟಿಯಲ್ಲಿ ಎಷ್ಟು ತೇಜಸ್ಸು, ಹಾಗೆ ನಿಮಗೆ ದೂರದೃಷ್ಟಿ, ಹಾಗೆ ಪ್ರತಿಯೊಂದು ಮಾತು ಮನಸ್ಸು ಪ್ರತಿಯೊಂದು ನಿಮ್ಮ ಖುಷಿಗೆ ಅದು ಹೇಳೋದೇ ಅಲ್ಲ. ತುಂಬ ಖುಷಿಯಾಗಿರ್ತೀರ. ನಿಜ ಹೇಳಬೇಕಂದ್ರೆ ನಮ್ಮ ವಿಡಿಯೋಗಳನ್ನೆಲ್ಲ ನೋಡಿಕೊಂಡು ಎಷ್ಟೋ ಜನ ಹಣ್ಣು ನೀರಲ್ಲಿದ್ದವರು ಕೂಡ ಇದ್ದಾರೆ. ಅಂಥವರಿದ್ದರೆ ಖಂಡಿತ ಕಮೆಂಟ್ ಮಾಡಿ ಹೇಳ್ಬೋದು ನೀವೆಷ್ಟು ಆನಂದವಾಗಿದ್ದೀರಾ ಅಂತ ಈ ದಿನದಲ್ಲಿ. ಅರ್ಥ ಆಯ್ತಾ? ಹಣ್ಣು ನೀರಲ್ಲೇ ತಿಂಗಳ ಪೂರ್ತಿ ವರ್ಷ ಪೂರ್ತಿ ಕಳೆಯಿರಿ ಅಂತ ಅಲ್ಲ. ವಾರಕ್ಕೆ 2 ದಿನ ಅನ್ನ ಮೊಸರು ನಿಮ್ಗೆ ಬೇಕಾದಂಥ ಆಹಾರವನ್ನು ಸೇವನೆ ಮಾಡಿ. ಆದರೆ ಉಪ್ಪು ಖಾರ ಹುಳಿ ಇದನ್ನೆಲ್ಲ ಕಡಿಮೆ ಯೂಸ್ ಮಾಡಿ. ಆಮೇಲೆ ಉಳಿದ ಒಂದು 4-5 ದಿನ ವಾರದಲ್ಲಿ ಹಣ್ಣು ನೀರಲ್ಲೇ ಕಳೀರಿ. ಹಣ್ಣು ನೀರಲ್ಲಿ ದಿನ ಕಳೆಯೋದು ತುಂಬ ಖುಷಿನೂ ಹೌದು, ಆನಂದನೂ ಹೌದು. ಹಣ್ಣು ನೀರಲ್ಲೇ ಕಳೀತಾ ದೇವ ದರ್ಶನ ಜಪ ಇದನ್ನೆಲ್ಲ ಮಾಡ್ಕೊಳ್ತಾ, ಹಾಗೆ ನಮ್ಮ ಉಳಿದ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ತಾ ದಿನ ಕಳೆಯೋದಿದೆಯಲ್ಲ ತುಂಬ ಆರಾಮ ಹೌದು. ಮತ್ತು ಕೆಲಸ ಮಾಡಲಿಕ್ಕೆ ನಮಗೆ ಜಾಸ್ತಿ ಶಕ್ತಿನೂ ಬರ್ತದೆ. ವಿಷಯ ಇದೇ ಆಗಿತ್ತು, ಗ್ಯಾಸ್ಟ್ರಿಕ್ ವಿಷಯ. ಆದರೆ ಇಷ್ಟೆಲ್ಲ ವಿಷಯಗಳನ್ನು ನಿಮಗೆ ತಿಳಿಸ್ತಾ ಇದ್ರೊಳಗೆ. ಆಧ್ಯಾತ್ಮಿಕ ವಿಷಯಗಳಲ್ಲಿ ಎಷ್ಟು ತಿಳ್ಕೊಂಡ್ರೂ ಕಡಿಮೆ, ನಾನು ಎಷ್ಟು ಹೇಳಿದ್ರೂ ಕಡಿಮೆನೇ ಆಗ್ತದೆ ಅದು. ಯಾಕಂದರೆ ಅದು ಒಂದೊಂದು ಮಾತಿಗೂ 1000 ಅರ್ಥ ಇದೆ. ಆಧ್ಯಾತ್ಮಿಕ ವಿಷಯಗಳಲ್ಲಿ ಎಷ್ಟು ತಿಳ್ಕೊಂಡ್ರೂ ಕಡಿಮೆ. ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಎಳನೀರನ್ನ ಕುಡಿಯೋಕ್ಕೆ ಮರಿಬೇಡಿ. ಹಾಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಅಂತಲ್ಲ, ದುಡ್ಡು ಮಾಡಿ ಏನು ಮಾಡ್ತೀರಾ, ಒಂದು ಕಡೆ ಇಡಬೇಕಲ್ವ? ನಿಜ ತಾನೆ? ಹೋಗ್ಬೇಕಾದ್ರೆ ಆ ದುಡ್ಡೆಲ್ಲ ಬಿಟ್ಟೇ ಹೋಗ್ಬೇಕು ನಾವು. ಹಾಗಿರುವಾಗ ನಾವೊಂದು 1000 ದುಡಿದ್ರೆ ಒಂದು 200-300 ರೂಪಾಯಿನ ನಾವು ಒಳ್ಳೆ ಹಣ್ಣಿಗೆ ಎಳನೀರಿಗೆ ದಿವಸ ಒಂದು 3 ಎಳ್ನೀರು ಕುಡೀರಿ. ಸಿದ್ಧಿ ಮಾಡೋರು ಅಂತಲ್ಲ, ಸಿಂಪಲ್ ಆಗಿರೋ ಮನುಷ್ಯರು, ಒಂದು ಒಂದು ಒಳ್ಳೆ ವರ್ಕ್ ಹೋಗೋರು, ಆಫೀಸರು ವರ್ಕ್ಗೆ ಹೋಗೋರು, ನೀವು ಕೂಡ ಕುಡ್ಕೊಂಡು ಹೋಗಿ. ಎಳ್ನೀರು ಕುಡ್ಕೊಂಡು ಒಂದು 5 ಬಾಳೆಹಣ್ಣು ತಿಂದ್ಕೊಂಡು ಹೋಗಿ. ನಿಮ್ಮ ವರ್ಕ್ ಎಷ್ಟು ಚೆನ್ನಾಗಾಗತ್ತೆ. ಪ್ರತಿನಿತ್ಯ ದೇವರ ದರ್ಶನನೂ ಮಾಡ್ಕೊಂಡು ಹೋಗಿ. ಅದ್ರ ಜೊತೆ ದಿವಸ ಒಂದೊಂದು ಎಳ್ನೀರು ಕುಡಿಯೋ ಅಭ್ಯಾಸ ಮಾಡ್ಕೊಳ್ಳಿ. ಎಳ್ನೀರು ರೇಟ್ ಎಷ್ಟೇ ಜಾಸ್ತಿ ಆಗಲಿ, ಸರಿನಾ? ನಿಜ ಹೇಳ್ಬೇಕಂದ್ರೆ ಎಳ್ನೀರಿಗೆ ರೇಟ್ ಎಷ್ಟೇ ಜಾಸ್ತಿ ಆದ್ರೂ ಅದಕ್ಕೆ 100 ರೂಪಾಯಿ ಕೊಟ್ಟು ಕುಡಿದ್ರೂ ಅದರಿಂದ ಸಿಗೋ ಲಾಭ ಇದೆಯಲ್ಲ, ಅದಕ್ಕೆ ಬೆಲೆ ಕಟ್ಟಕ್ಕೆ ಸಾಧ್ಯ ಇಲ್ಲ. ಎಳ್ನೀರಿಗೆ ಬೆಲೆ ಕಟ್ಟಕ್ಕೆ ಸಾಧ್ಯ ಇಲ್ಲ. ಅಷ್ಟು ಶಕ್ತಿನ ಕೊಡ್ತದೆ ಅದು ಎಳನೀರು. ನೀವು ಅದನ್ನು ಕುಡಿತಾ 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 ಮುಂದಿನ ದಿನ ನಿಮ್ಗೆ ಗೊತ್ತಾಗ್ತಾ ಹೋಗ್ತದೆ. ಹಾಗೆ ನಮ್ಮ ಹೊಟ್ಟೆ ಒಳಗೆ ಎಷ್ಟೇ ಆಹಾರ ಜೀರ್ಣ ಆಗದೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ರೂ ಅದು ಒಂದು ಎಳ್ನೀರು ಕುಡಿದ್ರೆ ಸಾಕು, ಎಲ್ಲ ಜೀರ್ಣ ಮಾಡುವಂಥ ಶಕ್ತಿ ಇರ್ತದೆ ಅದಕ್ಕೆ ಎಲ್ಲರೂ ಆದಷ್ಟು ಒಂದೊಂದು ಎಳ್ನೀರು ಕುಡಿಯೋ ಅಭ್ಯಾಸ ಮಾಡ್ಕೊಳ್ಳಿ. ಬೆಳಗ್ಗೆ ಎಳ್ನೀರಿಂದ ದಿನನ ಸ್ಟಾರ್ಟ್ ಮಾಡಿ, ತುಂಬ ಚೆನ್ನಾಗಿರ್ತೀರ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತೇನೆ. ಗ್ಯಾಸ್ಟ್ರಿಕ್ಕು ಏನೇ ಸಮಸ್ಯೆ ಬಂದ್ರೂ ಹೊಟ್ಟೆ ಒಳಗೆ ಎಳ್ನೀರಿಂದ ಖಂಡಿತ ನಿವಾರಣೆ ಆಗ್ತದೆ. ಎಳ್ನೀರು ಮತ್ತು ಶುದ್ಧವಾದ ನೀರನ್ನ ಜಾಸ್ತಿ ಕುಡಿಯೋದ್ರಿಂದ. ಶುದ್ಧವಾದ ನೀರನ್ನು ಒಂದು 5-6 ಲೀಟ್ರ್ ಕುಡಿದ್ರೆ ಎಲ್ಲ ಹೊಟ್ಟೆ ಒಳಗಿರುವಂತಹ ಕೆಟ್ಟ ಕ್ರಿಮಿಕೀಟಗಳನ್ನು ಹೊರಗಡೆ ಹಾಕ್ಬೋದು ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತೇನೆ. ಜೈ ಶ್ರೀ ದುರ್ಗಾಂಬ ಹರ ಹರ ಮಾಧವ. ಇನ್ನೇನಾದರೂ ವಿಷಯ ಇದ್ದರೆ